ಆತ್ಮೀಯರೇ, ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ 11ನೇ ದಿನ ಇವತ್ತು ಕಾಲಿಟ್ಟಿದೆ. 11ನೇ ದಿನ 11ನೇ ಕೃತಿಯಾಗಿ ಶ್ರೀ ರಾಜ ಎಂಬಿ ಅವರು ಬರೆದ ಮಕ್ಕಳ ಕಥಾ ಸಂಕಲನ ದೇವರು ಭೂಮಿಗೆ ಬಂದಾಗ. ಇವತ್ತು ಈ ಕಥಾ ಸಂಕಲನದ ಪರಿಚಯ ಮಾಡಿಕೊಳ್ಳಲಿದ್ದೇನೆ. ಸಂಕ್ಷಿಪ್ತವಾಗಿ ಈ ಕಥಾ ಸಂಕಲನದ ಪರಿಚಯ ಮಾಡೋಣ. ದೇವರು ಭೂಮಿಗೆ ಬಂದಾಗ ರಾಜ ಎಂಬಿ ಅವರ ಈ ಮಕ್ಕಳ ಕಥಾ ಸಂಕಲನ 14ರಿಂದ 18ನೇ ವಯಸ್ಸಿನವರಿಗಾಗಿ ಬರೆದಂತ ಕಥೆಗಳನ್ನ ಒಳಗೊಂಡಿದೆ. ವಿಶ್ವಖುಷಿ ಪ್ರಕಾಶನ ಬಾಗಲಕೋಟೆ ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. 2025ರಲ್ಲಿ ಪ್ರಕಟವಾದ ಈ ಕೃತಿ 140 ರೂಪಾಯಿ ಬೆಲೆಯನ್ನ ಒಳಗೊಂಡಿದೆ. ಈ ಕೃತಿಗೆ ಬೆನ್ನುಡಿಯನ್ನ ಪಂಚು ಪ್ರಮೋದ್ ಸಾಗರ್ ಅವರು ಬರೆದಿದ್ದಾರೆ. ಯಾವುದೇ ಮುನ್ನುಡಿ ಇಲ್ಲದೆ ನೇರವಾಗಿ ಕಥೆಯನ್ನ ಪ್ರಾರಂಭಿಸುವ ಕಥಾ ಸಂಕಲನ ಇದಾಗಿದೆ. ರಾಜ ಎಂಬಿ ಅವರು ಮಗುತನದ ಮನಸ್ಸನ್ನ ಒಳಗೊಂಡಿರುವಂತಹ, ಮಗುವಿನ ಕುತೂಹಲ ಪ್ರವೃತ್ತಿಯನ್ನು ಒಳಗೊಂಡಿರುವಂತಹ ಮಕ್ಕಳ ಸಾಹಿತಿಗಳಾಗಿದ್ದಾರೆ. ಈಗಾಗಲೇ ಅವರು ಕೋತಿ ಮತ್ತು ಗೋಧಿ ಹುಗ್ಗಿ ಮಕ್ಕಳ ಕವಿತೆಗಳ ಸಂಕಲನ, ಮೊಟ್ಟೆ ಮತ್ತು ಮುಖ್ಯಮಂತ್ರಿ ಮಕ್ಕಳ ಕಥಾ ಸಂಕಲನ, ಚಕ ಗಾಡಿ, ಚಕ್ಕಡಿ ಗಾಡಿ ಅನ್ನುವಂತ ಮಕ್ಕಳ ಕವಿತೆಗಳ ಸಂಕಲನವನ್ನ ರಚಿಸಿದ್ದಾರೆ. ಅವರ ಮತ್ತೊಂದು ಮಕ್ಕಳ ಕಥಾ ಸಂಕಲನ ದೇವರು ಭೂಮಿಗೆ ಬಂದಾಗ ಅನ್ನುವಂತ ಈ ಕಥಾ ಸಂಕಲನವಾಗಿದೆ. ಕಥಾ ಸಂಕಲನದಲ್ಲಿ ಒಟ್ಟು 9 ಕಥೆಗಳನ್ನ ಈ ಕಥಾ ಸಂಕಲನ ಒಳಗೊಂಡಿದೆ. 9 ಕಥೆಗಳು ಸಹ ವಿಭಿನ್ನ ವಿಷಯ ಕಥಾ ಆಯ್ಕೆಯ ವಿಷಯವು ವಿಭಿನ್ನವಾಗಿದೆ. ಒಂದು ಕೋಲಿನ ಕತೆ, ದೇವರು ಭೂಮಿಗೆ ಬಂದಾಗ ಭಾಗ 2, ಆಘಾತ, ಪರ್ವತದ ಹುಡುಗಿ ಶ್ಯಾಮಲ, ಅಕ್ಕ, ಕಾಡೆಂದರೆ ಬರೀ ಕಾಡಲ್ಲ, ಕಗ್ಗಾಡು, ಮೆಸ್ಸಿ, ಜನಿಯಮ್ಮ, ಹಿಮಲಾಪುರದ ಇಲಿರಾಣಿ ಅನ್ನುವಂಥ ವಿಷಯವನ್ನು ಒಳಗೊಂಡಂತ 9 ಕಥೆಗಳನ್ನ ಈ ಕಥಾ ಸಂಕಲನ ಒಳಗೊಂಡಿದೆ. ಮಕ್ಕಳಿಗಾಗಿ ಈಗಾಗಲೇ 4 ಕೃತಿಗಳನ್ನ ಬರೆದು ಅನುಭವ ಇರುವಂತ ಹಾಗೂ ಇವರು ಶಿಕ್ಷಕರೇ ಆಗಿರುವುದರಿಂದ ಮಕ್ಕಳ ಜೊತೆಗೆ ಒಡನಾಟವನ್ನ ಹೊಂದಿರುವ ಕಾರಣದಿಂದ ಮಕ್ಕಳಿಗೆ ಅವಶ್ಯಕವಾಗಿರುವಂತ ನವೀನ ವಿಷಯಗಳನ್ನ ಇಟ್ಕೊಂಡು ಒಂದು ರಂಜನೀಯ ಕಥೆಗಳನ್ನ ಈ ಕಥಾ ಸಂಕಲನ ಒಳಗೊಂಡಿದೆ. ಒಂದು ಕೋಲಿನ ಕತೆ, ಈ ಕಥೆಯಲ್ಲಿ ಅಜ್ಜನ ಕೋಲಿದು ನನ್ನೆಯ ಕುದುರೆ, ಹೆಜ್ಜೆ ಹೆಜ್ಜೆಗೆ ಕುಣಿಸುವ ಕುದುರೆ ಅನ್ನುವಂತ ಸಿದ್ದಯ್ಯ ಪುರಾಣಿಕರ ಕವಿತೆಯಂತೆ ಈ ಕೋಲಿನ ಸುತ್ತ ಒಂದು ಕತೆ ಇದೆ. ಅದೇ ಕಥೆಯಲ್ಲಿ ಈ ಕಥೆಯಲ್ಲಿ ವಾಸ್ತವ ವಿಷಯವನ್ನ ಹಾಗೂ ಗಂಭೀರವಾಗಿರುವಂತ ವಿಷಯಗಳನ್ನ ಹಾಗೂ ನಮ್ಮ ಸುತ್ತಮುತ್ತ ನಡೆಯುವಂತ ವಿಷಯಗಳನ್ನ ಈ ಕಥೆಯಲ್ಲಿ ಅವರು ಕೋಲಿನ ಕಥೆಯ ಮೂಲಕ ಅದರ ಜೊತೆಗೆ ಯಾವ ರೀತಿ ನಂಟನ್ನ ಹೊಂದಿದೆ ಅನ್ನುವಂಥದ್ದನ್ನ ಸವಿಸ್ತರವಾಗಿ ಹೇಳ್ಕೊಂತ ಹೋಗ್ತಾರೆ. ಒಂದು ದಿನ ಕಳ್ಳರ ಗುಂಪು ಮನೆಗೆ ಬಂದಾಗ ಕಳ್ಳರನ್ನ ಅಜ್ಜ ಕೋಲಿನಿಂದ ಓಡಿಸ್ತಾನ. ನಂತರ ಕೋಲಿಗೆ ಬಹಳಷ್ಟು ಡಿಮ್ಯಾಂಡ್ ಬರುತ್ತೆ, ಗೌರವ ಬರುತ್ತೆ. ಅದೇ ರೀತಿ ಆ ಕೋಲು ಮುಂದೆ ಎಲ್ಲೆಲ್ಲ ಸಂಚರಿಸುತ್ತೆ, ಅಲ್ಲೆಲ್ಲ ಒಂದು ಸಾಹಸವನ್ನೇ ಮೆರೀತತೆ ಕೋಲು. ರೈಲಿಗೆ ಅಜ್ಜ ಮುಂದೆ ಒಂದಿನ ಕಾಲ್ ಜಾರಿ ಬಿದ್ದಾಗ ಅಜ್ಜ ಒಂದು ರೂಮಿಗೆ ಸೀಮಿತ ಆಗಿಬಿಡ್ತಾನ. ರೂಮಿಗೆ ಸೀಮಿತ ಆಗಿರುವಂತ ಸಂದರ್ಭದಲ್ಲಿ ಕೋಲಿಗೆ ಒಂದೇ ರೂಮಿನಲ್ಲಿ ಒಂದು ವಾರ ಇದ್ದು ಬೇಜಾರಾಗತ್ತ. ಅವಾಗ ಅದು ಹೊರಗಡೆ ಹೋಗ್ಬೇಕಂತ ಮನಸ್ಸು ಮಾಡಿ ಹೊರಗಡೆ ಹೋದಾಗ ರೈಲಿನಲ್ಲಿ ಹೋಗುತ್ತೆ. ರೈಲಿನಲ್ಲಿ ಒಬ್ಬ ಕಳ್ಳ ಚಿನ್ನದ ಸರವನ್ನು ಕಳ್ಳತನ ಮಾಡಕ್ ಹೋದಾಗ ಅದು ಕೋಲು ಕಳ್ಳನಿಗೆ ಅಡ್ಡ ಬಂದು ಕಳ್ಳನನ್ನು ಬಿಳಿಸಿ ಆ ಕೋಲು ಅವ್ರಿಗೆ ಸಿಗಂಗ ಮಾಡುತ್ತೆ. ಹಾಗೆ ಮೀನುಗಾರನಿಗೆ ಸಿಗುತ್ತೆ ಕೋಲು. ಕೊನೆಗೆ ಸ್ವಾಮೀಜಿ ಅವರಿಗೆ ಸಿಗುತ್ತೆ. ಸ್ವಾಮೀಜಿಯವರ ಕೋಲನ್ನ ಹಿಡ್ಕೊಂಡು ಹೋದಾಗ ಅವ್ರ ಶಿಷ್ಯ ಒಬ್ಬನು ನದಿಯಲ್ಲಿ ನೀರಿಗೆ ಸ್ನಾನಕ್ಕೆ ಹೋದಾಗ ಕಾಲ್ ಜಾರಿ ನೀರಲ್ಲಿ ಅರಿತುಕೊಂಡು ಹೋಗತ್ನಾಗ ಯಾರಿಗೆ ಈಜು ಬರ್ತಿರಲ್ಲ. ಅಂತ ಸಂದರ್ಭದಲ್ಲಿ ಕೋಲಿನ ಸಹಾಯದಿಂದ ಅವನನ್ನ ಕಾಪಾಡ್ತಾರೆ, ಶಿಷ್ಯನನ್ನ. ನಂತರ ಅದೇ ರೀತಿ ವಿದೇಶಗಳಿಗೆ ಪ್ರವಾಸಕ್ಕೆ ಹೋದಾಗ ಸ್ವಾರಸ್ಯಕರವಾದ ಸಂಗತಿಯನ್ನ ಅಲ್ಲಿನ ವಿದೇಶಿಯರು ಸ್ವಾಮೀಜಿಯನ್ನ ನಡೆಸ್ಕೊಳ್ಳುವಂತ ಪರಿ, ಆಮೇಲೆ ಅಲ್ಲಿರುವಂತ ಸಂಸ್ಕೃತಿಯನ್ನ ಈ ಕಥೆಯ ಜೊತೆಗೇನೆ ಸಾಗುವಂತ ವಿಷಯವನ್ನ ಸವಿಸ್ತರವಾಗಿ ಹೇಳ್ತಾರೆ. ಹಾಗೆ ಸರ್ಕಲ್ ನಲ್ಲಿ ಇಬ್ರು ಕುಡುಕರು ಕುಡಿಯಕ್ಕೆ ದುಡ್ಡಿರ್ಲಾರ್ದಾಗ ಗಾಂಧಿ ಪ್ರತಿಮೆಗೆ ಬೆಳ್ಳಿಯ ಕೋಲನ್ನ ಗ್ರಾಮಸ್ಥರು ಇಟ್ಟಿರ್ತಾರೆ. ಅದನ್ನ ಮಾರಿ ಅವರು ತಮ್ಮ ಕುಡಿತದ ಚಟವನ್ನ ತೀರಿಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಗಾಂಧಿಯ ಮೂರ್ತಿಗೆ ಅಪಮಾನ ಆಯಿತು ಅನ್ನೋಂತ ವಿಷಯ ಇಟ್ಕೊಂಡು ಊರಿನಲ್ಲಿ ದೊಡ್ಡ ಗದ್ದಲ ಆಗಿ ಬಹಳಷ್ಟು ಸಂಘರ್ಷಣೆ ವಿಷಯ ಆದಾಗ ಅದನ್ನ ಯಾವ ರೀತಿ ಪರಿಹಾರ ಮಾಡ್ತಾರೆ ಅನ್ನೋಂತ ಕಥೆಯನ್ನ ಈ ಕಥೆಯಲ್ಲಿ ನಾವು ನೋಡ್ಬೋದು. ಅದೇ ರೀತಿ
ಕೋಲು ಬಹಳಷ್ಟು ಸಾಹಸವನ್ನ ಇದರಲ್ಲಿ ಮಾಡುತ್ತೆ. ಆದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಅದನ್ನ ಕುದುರೆ ಮಾಡಿಕೊಂಡು ಆಡ್ತಾರೆ. ಆಮೇಲೆ ಅದನ್ನ ಜೊತೆಗೆ ಒಂದು ಬಾಂಧವ್ಯವನ್ನು ಹೊಂದಿರುತ್ತೆ. ಕೋಲು ಇಷ್ಟೆಲ್ಲ ಸುತ್ತಾಡಿದ್ರೆ ಸಹಿತ ಕೊನೆಗೆ ವಿದೇಶದಿಂದ ಭಾರತ ದೇಶಕ್ಕೆ ಬಂದಂತ ಸ್ವಾಮೀಜಿ ಅದು ಒಂದು ಪೂಜಾ ಕಾರ್ಯ ನಿಮಿತ್ತ ಈ ಅಜ್ಜನ ಮನೆಗೆ ಮರಳಿ ಬರ್ತಾರೆ. ಅವಾಗ ಕೋಲು ಮತ್ತೆ ಅದನ್ನ ಗುರುಸಿದಂತ ಮೊಮ್ಮಕ್ಕಳು ಇದು ನಮ್ಮ ಅಜ್ಜನ ಕೋಲಿದು ಅಂತ ಅಂತಾರ. ಅವಾಗ ಸ್ವಾಮೀಜಿಗಳು ಆಶೀರ್ವಾದ ಪೂರ್ವಕವಾಗಿ ಯಜಮಾನ ತಾತನಿಗೆ ಅದನ್ನ ಕೊಡ್ತಾರೆ. ಆ ಮೂಲಕ ಕೋಲು ಮತ್ತೆ ತನ್ನ ಹಳೆಯ ದಿನಗಳಿಗೆ ಬಂದು ಮಕ್ಕಳ ಜೊತೆಗೆ ಒಡನಾಟವನ್ನ ಹೊಂದುತ್ತೆ ಅನ್ನುವಂತ ವಿಷಯವನ್ನ ಸ್ವಾರಸ್ಯಕರವಾಗಿ ಕೋಲಿನ ಸುತ್ತಮುತ್ತ ನಡೆಯುವ ಘಟನೆಗಳನ್ನ ಇಲ್ಲಿ ಲೇಖಕರು ಕಥೆಯಲ್ಲಿ ತರುವಂತ ಪ್ರಯತ್ನ ಮಾಡಿದ್ದಾರೆ. ದೇವರು ಭೂಮಿಗೆ ಬಂದಾಗ ಭಾಗ 2. ಈ ಕತೆ ಭೂಮಿ, ಒಂದು ಕುದುರೆ ಮತ್ತು ದೇವರು ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದಾಗ ನಡೆಯುವಂತ ಸಂದರ್ಭಗಳು, ಸನ್ನಿವೇಶಗಳು ಯಾವ ರೀತಿ ಇರುತ್ತೆ ಅನ್ನೋಂಥದನ್ನ ವಿಷಯದಲ್ಲಿ ಈ ಕತೆ ಈ ದೇವರು ಭೂಮಿಗೆ ಬಂದನಂತ ಶೀರ್ಷಿಕೆಯನ್ನ ಹೊಂದಿದೆ. ಆದ್ರೆ ಈ ಕಥೆಯಲ್ಲಿ ಬರುವಂತ ವಿಷಯಗಳು ನಮ್ಮ ಸುತ್ತಮುತ್ತ ನಡೆಯುವಂತ ಸಂದರ್ಭಗಳನ್ನ, ಆಮೇಲೆ ಪ್ರಾಣಿಗಳ ಮೇಲೆ ಆಗುವಂತ ದೌರ್ಜನ್ಯಗಳನ್ನ, ಮೂಢನಂಬಿಕೆಗಳನ್ನ ಎಲ್ಲವನ್ನು ಸಹಿತ ಸವಿಸ್ತರವಾಗಿ ಹೇಳ್ಕೊಂತ ಹೋಗ್ತಾರೆ. ಆಮೇಲೆ ಆನೆಗಳ ಜಾತ್ರೆಯ ಬಗ್ಗೆ ಹೇಳ್ತಾರೆ. ಆಮೇಲೆ ಜಾತ್ರೆಯಲ್ಲಿ ಕೋಣನ ಕಡಿಯುವಂತ ಸಂದರ್ಭದಲ್ಲಿ ಬಂದು ಅದನ್ನ ತಡೆದು ಜನ ಆತನ ಮಾತನ್ನ ಕೇಳೋದಿಲ್ಲ. ಆದ್ರೆ ಚಂದಾಪುರದ ಚಂದ್ರಣ್ಣ ಅನ್ನುವಂತ ಉತ್ಸಾಹಿ ಹಾಗೂ ಆಧುನಿಕ ಕೃಷಿಯನ್ನು ಅಳವಡಿಸಿಕೊಂಡಿರುವಂತ ಪ್ರಗತಿಪರ ರೈತ, ಆತ ಕಾನೂನಿನ ಮೊರೆ ಹೋಗಿ ಹೈಕೋರ್ಟ್ ಆದೇಶದ ಮೂಲಕ ಪ್ರಾಣಿ ಹಿಂಸೆ ಮಾಡಬಾರ್ದು, ನೀವು ಪ್ರಾಣಿಗಳನ್ನು ಬಲಿ ಕೊಡಬಾರ್ದು ಜಾತ್ರೆಯಲ್ಲಿ ಅಂತೇಳಿ ಹೇಳೋದ್ರ ಮೂಲಕ ಕೋರ್ಟಿನ ಆದೇಶ ಇದೆ ಅಂದಾಗ ಗ್ರಾಮಸ್ಥರು ಸಹಿತ ಕೊನೆಗೆ ಅದಕ್ಕೆ ತಲೆಬಾಗಿ ಗೌರವದಿಂದ ಕೋಣವನ್ನ ಬಲಿ ಕೊಡೋದಿಲ್ಲ. ಅವಾಗ ಅದನ್ನ ತಗೊಂಡೋಗಿ ತನ್ನ ತೋಟದಲ್ಲಿ ಕಟ್ತಾನೆ, ಅದಕ್ಕೆ ಆಹಾರವನ್ನು ಸಹ ಕೊಡ್ತಾನೆ. ಅವನು ಅಲ್ಲಿ ದೇವರು ಅವಾಗ ಆತನ ತೋಟಕ್ಕೆ ಹೋಗ್ತಾನೆ, ಚಂದ್ರಣ್ಣನ ತೋಟಕ್ಕೆ ಹೋಗಿ, ನಾನು ನಿಮ್ಮ ತೋಟದಲ್ಲಿ ಸ್ವಲ್ಪ ದಿನ ಇರ್ತೀನಿ, ನಾನು ಊರೂರು ಸಂಚರಿಸ್ತೀನಿ, ಆದ್ರೂ ನಿಮ್ ತೋಟದಾಗ ಇರ್ತೀನಿ ನಾನು, ಆದ್ರೆ ನಾನು ಯಾವಾಗ ಹೋಗ್ಬೇಕಂದಾಗ ನಿಮ್ ದೋಣಿ ಕೊಡ್ಬೇಕು ನನಗೆ ಅಂತ ಒಂದು ಒಪ್ಪಂದದ ಮೂಲಕ ಆ ತೋಟದಲ್ಲಿ ಕೆಲ್ಸಕ್ಕೆ ಇರ್ತಾನೆ. ಅವಾಗ ಆತ ಹೇಳ್ತಾನೆ, ಚಂದ್ರಣ್ಣ ನೀನು ದಿನಾಲಿ ಏನ್ ಮಾಡ್ಬೇಕಪ್ಪ, ಸ್ವಲ್ಪ ತೋಟದಾಗ ಕೆಲಸ ಮಾಡ್ಬೇಕು, ಅದೆಲ್ಲ ಏನೇನ್ ಕೆಲಸ ಮಾಡ್ಬೇಕನ್ನಂತ ವಿಷಯ ಕೊಡ್ತಾನೆ. ಹಾಗೆ ಸುತ್ತಮುತ್ತ ಇರುವಂತ ಅರಣ್ಯದಲ್ಲಿ ನಡೆಯುವಂತ ಘಟನೆಗಳ ಬಗ್ಗೆನೂ ಹೇಳ್ತಾನೆ. ಆನೆಗಳ ಜಾತ್ರೆ, ಆಮೇಲೆ ಆನೆಗಳು ಕಾಡನ್ನ ನಾವು ಯಾವ ರೀತಿ ವಶಪಡಿಸ್ಕೊಂಡಿದೀವಿ, ಅರಣ್ಯ ಇಲಾಖೆಯವರು ಎಷ್ಟಕ್ಕೊಂದು ಅರಣ್ಯವನ್ನ ಕಾಪಾಡ್ಬೇಕಂತ ಕಾಳಜಿ ಪೂರ್ವಕವಾಗಿ ಅವರು ಪ್ರಯತ್ನ ಪಡ್ತಾರೆ. ಆದ್ರೆ ಕೇವಲ ಅರಣ್ಯ ಇಲಾಖೆಯವರ ಪರಿಶ್ರಮದಿಂದ ಕಾಡು ಉಳಿಸಕ್ ಆಗೋದಿಲ್ಲ. ಗ್ರಾಮಸ್ಥರು ಸಹ ನಾವು ಸಹಾಯ ಮಾಡ್ಬೇಕು ಅವರಿಗೆ ಅನ್ನೋಂತ ವಿಷಯವನ್ನು ಸಹ ಚರ್ಚೆ ಈ ಕತೆ ಮೂಲಕನೇ ಪಾತ್ರಗಳ ಚರ್ಚೆ ಮೂಲಕ ಕತೆ ಸಾಗುತ್ತೆ. ಹಾಗೆ ಆನೆಗಳು ಕಾಡಿನಲ್ಲಿ ಆಹಾರ ಸಿಗದೆ ತೋಟಕ್ಕೆ ಬಂದು, ಊರಿಗೆ ಬಂದು ಕಬ್ಬು ಭತ್ತವನ್ನ ಬೆಳೆಯನ್ನ ನಾಶ ಮಾಡುವಂತ ವಿಷಯವನ್ನು ಸಹ ಚರ್ಚೆ ಮಾಡ್ತಾರೆ. ಯಾವ ಕಾರಣಕ್ಕಾಗಿ ಆನೆಗಳು ಬರ್ತವೆ ಅಂತ ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ಲೇಖಕರು ಹೇಳಿದ್ದಾರೆ. ಆಮೇಲೆ ಆ ಒಂದು ಆಣೆಕಟ್ಟನ್ನು ಕಟ್ಟಿರಂತ ಹಿನ್ನೀರಿನಲ್ಲಿ ಬೇಸಿಗೆ ಸಮಯದಲ್ಲಿ ಕಾಡು ನೀರಿನ ಪ್ರಮಾಣ ಕಡಿಮೆ ಆದಾಗ ಕಾಡು ತನ್ನಂತಾನೆ ತೆರೆದುಕೊಂಡು ಮೇವು ಬರುತ್ತಾ ಹಾಗೂ ಕಬ್ಬು ಬೆಳೀತಾ ಇರ್ತದೆ. ಅದನ್ನ ತಿನ್ನಕ್ಕೆ ಆನೆಗಳು ಬರ್ತವೆ. ಆದ್ರೆ ಇಳಿಬೇಕಾದ್ರೆ ಅಂಕುಡೊಂಕಿನ ರಸ್ತೆಗಳನ್ನ ಆನೆಗಳು ತಮಗಾಗಿ ತಾವೇ ನಡೆದು ಆನೆ ನಡೆದಿದ್ದ ದಾರಿ ಅನ್ನುವಂತೆ ಆನೆಗಳು ತಾವೇ ನಡೆದು ದಾರಿಯನ್ನ ಮಾಡಿಕೊಂಡು ಅಂಕುಡೊಂಕು ರಸ್ತೆಗಳ ಮೂಲಕ ಬರುವಂತ ಸಂದರ್ಭವನ್ನ ತಿಳಿಸ್ತಾರೆ. ಹಾಗೆ ಆಟೋದಳ ಮೂಲಕ ದೇವರ ಆಶೀರ್ವಾದ ಅನ್ನುವಂತ ಒಂದು ತಲೆಬರವನ್ನ ಬರೆದಿರುವಂತ ಆಟೋ ಬಂದು ಗುದ್ದುತ್ತೆ. ಆದ್ರೆ ಅವನು ಯಾವ ರೀತಿ ಹಣ ವಸೂಲಿ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾನೆ. ಆದ್ರೆ ಪೊಲೀಸರು ಬಂದು ಆ ಸಂದರ್ಭ ಸಹ ಯಾವ ರೀತಿ ಜನ ಇರ್ತಾರೆ, ಬೇಕಂದ್ರೆ ಸರಳವಾಗಿ ಸುಲಭವಾಗಿ ಹಣ ಮಾಡುವಂತ ದಾರಿಗಳನ್ನ ಕಂಡುಕೊಂಡಿದ್ದಾರೆ ಅನ್ನುವಂತ ವಿಷಯವನ್ನು ಸಹ ಹೇಳ್ತಾರೆ. ಆಂಜನೇಯ ಸ್ವಾಮಿ, ಹಳೆಯ ಕಾಲದ ಆಂಜನೇಯ ಸ್ವಾಮಿ ಪುರಾತತ್ವ ಇಲಾಖೆಯಿಂದ ಕಾಲೇಜು ವಿದ್ಯಾರ್ಥಿಗಳು ಪ್ರಾಧ್ಯಾಪಕರ ಅಧ್ಯಯನಕ್ಕೆ ಬಂದಾಗ ಅವರು ಕಳ್ಳರು ಅನ್ಕೊಂಡು ಊರಿನ ಜನ ಅವರನ್ನ ಹಿಡಿದು ಕಟ್ಟಾಕುವಂತ ಸಂದರ್ಭದಲ್ಲಿ ಚಂದ್ರಣ್ಣ ಮತ್ತೆ ಬಂದು ಅವ್ರನ್ನ ಕಾಪಾಡ್ತಾನೆ. ಆ ಸಂದರ್ಭನು ಸಹ ಒಂದು ಸ್ವಾರಸ್ಯಕರವಾಗಿರುವಂತೆ ಇದೆ. ಹಾಗೆ ಒಬ್ಬ ಅಧಿಕಾರಿ ತನ್ನ ಮಾಶಾಸನ, ತನ್ನ ತಂದೆ ಆವಾಡಿಗ ಇರ್ತಾನೆ, ಆವಾಡೋದನ್ನ ಸರ್ಕಾರ ನಿಶ್ಚಯಿಸಿದ ನಂತರ ಅವನಿಗೆ ಮಾಶಾಸನ ಕೊಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಲಂಚಕ್ಕದಕ್ಕ ಬೇಡಿಕೆ ಇಟ್ಟು ಆತನ ಫೈಲನ್ನ ಮುಂದಕ್ಕೆ ಮೂವ್ ಮಾಡಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಆ ಆವಾಡಿಗನ ಮಗ ಬಂದು ಹಾವುಗಳನ್ನ ತಂದು ಕಚೇರಿಯಲ್ಲಿ ಬಿಟ್ಬಿಡ್ತಾನೆ. ಅವಾಗ ಎದುರಿದ ಅಧಿಕಾರಿಗಳು ಆತನ ಕೆಲಸವನ್ನ ಬೇಗ ಮಾಡ್ತಾರೆ. ಆದ್ರೂ ಸಹ
ಅಧಿಕಾರಿಗಳ ಭ್ರಷ್ಟಾಚಾರವನ್ನ ಈ ಕಥೆಯಲ್ಲಿ ತರುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಬಹಳಷ್ಟು ವಿಷಯಗಳನ್ನ ಈ ಕಥೆಯಲ್ಲಿ ನಾವು ನೋಡಬಹುದು. ಮೀನುಗಳು, ಆಕರ್ಷಣವಾಗಿರುವಂತ ಮೀನುಗಳು, ಮೀನುಗಳನ್ನ ಹಿಡಿಯುವಂತ ಮೀನುಗಾರನ ಕುರಿತಾದಂತಹ ವಿಷಯಗಳನ್ನ, ಕುಟುಂಬಗಳನ್ನ, ಹಾಗೂ ಕುಟುಂಬದ ಜೊತೆಗೆ ಇರುವಂತ ಬಾಂಧವ್ಯವನ್ನ, ಮಕ್ಕಳ ಜೊತೆಗೆ ತಂದೆ ತಾಯಿಗಳಿಗಿರುವಂತ ಬಾಂಧವ್ಯವನ್ನ, ಇದನ್ನೆಲ್ಲ ನೋಡಿದ ದೇವರಿಗೆ ತಾನು ಸಹ ಮರಳಿ ತನ್ನ ಮಕ್ಕಳನ್ನ ನೋಡ್ಬೇಕು ಅನ್ನೋಂತ ಆಸೆ ಆಗತ್ತ. ಅಂದ್ರೆ ಈ ಕಥೆಯಲ್ಲಿ ನಾವು ತಿಳಿಬಹುದು, ಮಕ್ಕಳು ಬಾಂಧವ್ಯ, ತಂದೆ ತಾಯಿಗಳ ಜೊತೆಗೆ ಮಕ್ಕಳಿಗಿರುವಂತ ಬಾಂಧವ್ಯ, ಮನುಷ್ಯರಾದ್ರೂ ಅಷ್ಟೇ, ದೇವರಾದ್ರೂ ಅಷ್ಟೇ, ಮಕ್ಕಳಿಗೆ ಇರುವಂತ ಬಾಂಧವ್ಯ, ಮಕ್ಕಳ ಮುಗ್ಧತನ ತಂದೆ ತಾಯಿಗಳನ್ನ ಯಾವ ರೀತಿ ಆಕರ್ಷಣೆ ಮಾಡುತ್ತೆ ಅನ್ನೋಂಥ ವಿಷಯವನ್ನ ಈ ಕಥೆಯಲ್ಲಿ, ಕಥೆಯ ಮೂಲಕನೇ ಲೇಖಕರು ಓದಿನ ಮೂಲಕನೇ ನಮಗೆ ಅರಿವು ಮೂಡಿಸ್ತಾ ಹೋಗ್ತಾರೆ. ಅರಣ್ಯ ಸಂರಕ್ಷಣೆಯ ನಮಗೆ ಮಾಡುವಂತ ಜವಾಬ್ದಾರಿ, ಅದೇ ರೀತಿ ಪ್ರಾಣಿಗಳನ್ನ ನಾವು ಯಾವ ರೀತಿ ನೋಡ್ಕೋಬೇಕು, ನಾವು ಪ್ರಾಮಾಣಿಕವಾಗಿ ಇರ್ಬೇಕಾದಂತ ಸಂದರ್ಭಗಳನ್ನ ಕುರಿತು ಕತೆ ಜೊತೆಗೇನೆ ಸಾಗ್ತಾ ಹೋಗುತ್ತದೆ. ಆದ್ರೆ ದೇವರು ಕೊನೆಗೆ ತನ್ನ ಕುಟುಂಬವನ್ನ ಜೊತೆಗೆ ಆಗ್ಬೇಕನ್ನೋಂತ ಕಾರಣಕ್ಕೆ ಅವನಿಗೆ ಮತ್ತೆ ದೇವಲೋಕಕ್ಕೆ ಹೋಗ್ಬೇಕಂತ ಆಸೆ ಆಗತ್ತ. ಅವಾಗ ಮತ್ತೆ ಕುದುರೆನ ತಗೊಂಡು, ಕುದುರೆಗೂ ಸಹಿತ ಜಟಕ ಗಾಡಿಗೆ ಅದು ಕಟ್ಟಿ ಒಟ್ಟ ಆಹಾರನೇ ಕೊಟ್ಟಿರಲ್ಲ ಕುದುರೆಗೆ, ಅದರಿಂದ ಬಹಳಷ್ಟು ದುಡಿಸ್ಕೊಂತಿರ್ತಾನ ಅವನು. ನಂತರ ಆ ಕುದುರೆಗೂ ಬೇಜಾರಾಗ್ಬಿಟ್ಟಿರುತ್ತೆ, ಈ ಭೂಮಿ ಸವಾಸನೆ ಬೇಡ, ಮನುಷ್ಯರ ಸವಾಸನೆ ಬೇಡ ಅಂತೇಳಿ ಕುದುರೆ ಮತ್ತು ದೇವರು ಮತ್ತೆ ದೇವಲೋಕಕ್ಕೆ ಹೋಗ್ತಾರೆ. ಇಲ್ಲಿ ಲೇಖಕರು ಪ್ರಾಣಿಗಳನ್ನ ಮನುಷ್ಯರ ಜೊತೆಗೆ ಸಂವಾದ ಮಾಡ್ಕಂತ, ಮನುಷ್ಯ ಯಾವ ರೀತಿ ಪ್ರಾಣಿಗಳಿಂದ ಉಪಯೋಗ ಪಡಿತಾನೆ, ಆದ್ರೆ ಮರಳಿ ಪ್ರಾಣಿಗಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕನ್ನಂತ ಕನಿಷ್ಠ ಕಾಳಜಿನೂ ಇಲ್ಲದೆ ಇರುವಂತದ್ದು ದುರ್ದೈವ ಅನ್ನುವಂತ ವಿಷಯವನ್ನ ಕಥೆಯಲ್ಲಿ ನಾವು ನೋಡ್ಬೋದು. ಇನ್ನು ಪದ್ದಮ್ಮ ಅನ್ನುವಂತ ಪಾತ್ರದ ಮೂಲಕ ಮಗುವಿಗೆ ಪದ್ದಮ್ಮ ಹಾಗೂ ಮಗು ಯಾವ ರೀತಿ ಒಂದು ಪುಟ್ಟ ಮಗುವಿನ ಪದ್ದಮ್ಮಗೆ ಯಾವಾಗ್ಲೂ ಪ್ರಶ್ನೆ ಕೇಳ್ತಾ ಇರ್ತಾನೆ. ಪದ್ದಮ್ಮ ಸಹ ಒಟ್ಟ ಮನೆ ಕೆಲಸದವಳು ಆದ್ರೂ ಸಹ ಮಗುವನ್ನ ತುಂಬಾ ಅಕ್ಕರೆಯಿಂದ ನೋಡ್ಕೊಂತಿರ್ತಾಳೆ. ಅವನು ಪದ್ದಮ್ಮ ಬರೀ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತ ಮಗು, ಆದ್ರೂ ಸಹಿತ ಒಂದೂ ಕಾಲಕ್ಕೂ ಬೇಜಾರಾಗದೆ ಪದ್ದಮ್ಮ ಮಗುವಿನ ಪ್ರಶ್ನೆಗೆ ಉತ್ತರಿಸ್ತಾ ಇರ್ತಾಳೆ. ಯುವರಾಜರೇ ಸ್ವಲ್ಪ ಸಿಟ್ಟು ಕಡಿಮೆ ಮಾಡಿಕೊಳ್ಳಿ, ಯುವರಾಜರೇ ಓದ್ರಿ, ಯುವರಾಜರೇ ಹೋಮ್ವರ್ಕ್ ಮಾಡ್ರಿ ಅನ್ನುವಂತ ವಿಷಯವನ್ನ ದಿನನಿತ್ಯ ಮನೆಯಲ್ಲಿ ನಡೆಯುವಂತ, ಶಾಲೆಯಲ್ಲಿ ನಡೆಯುವಂತ ಸನ್ನಿವೇಶವನ್ನ ಕಥೆಯಲ್ಲಿ ತರುವಂತ ಪ್ರಯತ್ನ ಮಾಡಿದ್ದಾರೆ. ಮಗುವಿಗೆ ಓದುವಲ್ಲಿ ಆಸಕ್ತಿ ಇರ್ತದೆ, ಆದ್ರೆ ಅದ್ರ ಜೊತೆಗೆ ಬೇರೆ ಹುಡುಗರ ಜೋಡಿ ಆಟ ಆಡಬೇಕು, ಓಣಿ ಹುಡುಗರ ಜೋಡಿ ಮಕ್ಕಳ ಜೊತೆ ತಾನೂ ಬೆರೀಬೇಕು ಅನ್ನೋಂತ ಆಸೆ ಇರುತ್ತೆ. ಆದ್ರೆ ಇವ್ರ ತಂದೆ ಅತ್ಯಂತ ಶ್ರೀಮಂತರು ಇರೋದ್ರಿಂದ ಬಡವರ ಜೊತೆಗೆ ಸೇರೋದಾಗ್ಲಿ, ಅವ್ರ ಜೋಡಿ ಆಟ ಆಡೋದಾಗ್ಲಿ, ಪ್ರಾಣಿ ಪಕ್ಷಿಗಳ ಜೊತೆಗೆ ಆಟ ಆಡೋದಾಗ್ಲಿ ಅವನಿಗೆ ಇಷ್ಟ ಇರೋದಿಲ್ಲ ತಂದೆಗೆ. ಆ ಕಾರಣಕ್ಕಾಗಿ ಮಗು ಮನೆಯಲ್ಲೇ ಬೆಳೀತಾ ಇರುತ್ತೆ, ಆದ್ರೆ ಮಗುವಿನ ಮನಸ್ಸು ಮಾತ್ರ ಹೊರಗಡೆ ಸಂಚಾರ ಮಾಡ್ತಾ ಇರುತ್ತೆ. ತಾನು ಸಹ ಅವ್ರ ಜೊತೆಗೆ ಆಟ ಆಡ್ಬೇಕು, ಅವ್ರ ಜೋಡಿ ನಕ್ಕು ನಲಿಬೇಕು ಅನ್ನುವಂತ ಆಸೆನ ಇಟ್ಕೊಂಡಿರುತ್ತೆ. ಕೊನೆಗೆ ಅವನು ಒಂದಿನ ಏನ್ ಮಾಡ್ತಾನೆ, ಹೊರಗಡೆ ಹೋಗ್ತಾನೆ ಪ್ರಯತ್ನ ಪಟ್ಟು, ವಾಚ್ಮ್ಯಾನ್ ಸೆಕ್ಯೂರಿಟಿ ಗಾರ್ಡನ್ ಕಣ್ ತಪ್ಪಿಸಿ. ಅವಾಗ ಹೋದಂತ ಸಂದರ್ಭದಲ್ಲಿ ಅವನಿಗೆ ಒಂದು ಪುಟ್ಟ ಗಿಳಿ ಸಿಗುತ್ತೆ. ಆ ಗಿಳಿಗೆ ಕಾಲು ಮುರಿದಿರುತ್ತೆ. ಅವಾಗ ಆ ಹುಡುಗ ಅದನ್ನ ಮಾರ್ತೀನಿ ಅಂತಾನೆ. ಅವಾಗ ಅದಕ್ಕೆ ಎಷ್ಟು ಬೆಲೆ ಕೊಟ್ಟು ಅವನು ತಗೊಂಡ್ ಬರ್ತಾನೆ. ಬೆಲೆ ಕೊಟ್ಟು ಬಂದು ಗಿಳಿಗೆ ಕಾಲಿಗೆ ಚಿಕಿತ್ಸೆ ಕೊಡಿಸಿ ಗಿಳಿಯನ್ನು ತನ್ನ ಜೊತೆಗೆ ಹಿಡ್ಕೊಂತಾನೆ. ಆದ್ರೆ ಅವ್ರ ತಂದೆ ಕೋಪ ಬರುತ್ತೆ, ನೀನು ಓದೋದು ಕಡಿಮೆ ಮಾಡಿ ಬರೀ ಗಿಳಿಗೆ ಜೊತೆ ಆಟ ಆಡೋದಾಗಿದೆ, ಮೊದಲು ಗಿಳಿಯನ್ನು ಬಿಟ್ಟು ಬಾ ಅಂತಾನ. ಅವನು ಆಳ್ಮಗುಗೆ ಹೇಳಿದಾಗ ಅವನು ಹೋಗಿ ಗಿಳಿಯನ್ನು ಬಿಟ್ಟು ಬಂದ್ಬಿಡ್ತಾನೆ. ಅವಾಗ ಮಗುವಿಗೆ ವಿಪರೀತ ಕೋಪ ಮತ್ತು ಸಿಟ್ಟು ಬರ್ತದೆ ತಂದೆ ಮೇಲೆ. ನಾನೊಂದು ಪಕ್ಷಿಗಳನ್ನ ಸಾಕೋಕ್ಕಾಗಿಲ್ಲ ಅಂತ ಹೇಳಿ ಬಹಳ ಬೇಜಾರಾಗ್ತಾನೆ. ಅವಾಗ ಅವನು ಬಂದ ಮೇಲೆ ಕೇಳ್ತಾನ, ಆ ಗಿಳಿನ ಎಲ್ಲಿ ಬಿಟ್ಟು ಬಂದಿ ಅಂತ. ಅವಾಗ ಅವ್ನು ತೋಟದಲ್ಲಿ ಬಿಟ್ಟು ಬಂದಿನಿ ಅಂತಾನ. ಹೋಗಿ ಅಲ್ಲಿ ತೋಟ ನೋಡ್ತಾನೆ. ಅವಾಗ ಹೋಗ್ಬೇಕಾದ್ರೆ ಅವಸರದಲ್ಲಿ ಒಂದು ಕಾರ್ ಒಯ್ತಾನೆ. 10ನೇ ತರಗತಿ ವಿದ್ಯಾರ್ಥಿ. ಅವನು ಪದ್ದಮ್ಮ ಹೇಳ್ತಾಳೆ, ಒಯ್ಬೇಡಪ್ಪ ನೀನೇನ ಸಣ್ಣನಿದಿ ಅಂದಾಗ ಅವನು ಕೇಳೋದಿಲ್ಲ. ಅವಸರದಲ್ಲಿ ಕಾರ್ ಒಯ್ದು ಬಿಡ್ತಾನೆ. ತೋಟದ ಹತ್ತಿರುವಂತ ಮನೆಯಲ್ಲಿ ಒಬ್ಬ ಮನುಷ್ಯ ಮನೆಯ ರೋಡ್ ದಾಟ್ತಿರ್ಬೇಕಾದ್ರೆ ಅವನಿಗೆ ವೇಗವಾಗಿ ಬಂದು ಅವನು ಡಿಕ್ಕಿ ಹೊಡೆದು ಬಿಡ್ತಾನೆ. ಅವನು ಅಂಗಾತ ಬಿದ್ದು ಬಿಡ್ತಾನೆ. ಅಂತ ಸಂದರ್ಭದಲ್ಲಿ ಅವ್ರ ಬಿದ್ದಂತ ಶಬ್ದ ಕೇಳಿ ಅವ್ರ ಮನೆಯಲ್ಲಿರುವಂತ ಹೆಣ್ಮಕ್ಳು ಅವರೆಲ್ಲ ಜೋರಾಗಿ ಕೂಗ್ಕಂತ ಬರ್ತಾರೆ. ಅದನ್ನ ನೋಡಿ ಇವನಿಗೆ ಭಯ ಆಗಿ ಕಾರನ್ನ ನಿಂದ್ರಿಸದೆ ಹೋಗಿಬಿಡ್ತಾನೆ ಮನೆಗೆ. ಅವಾಗ ಒಂದು ಪಶ್ಚಾತ್ತಾಪ ಅವನಿಗೆ ಕಾಡ್ತಾ ಇರುತ್ತೆ. ಅವನು ಸತ್ತೇ ಹೋಗಿಬಿಟ್ಟ, ನನ್ನಿಂದ ಹೋಗಿ ಒಂದು ಪ್ರಾಣ ಹೋಯ್ತು ಅಂತೇಳಿ ಅವ್ರ ಅಮ್ಮ ತೀರ್ಕೊಂಡೋಗಿರೋಂತ ಅವ್ರ ಅಮ್ಮನ ಫೋಟೋದ ಮುಂದೆ ಕುಂತು ಅಳ್ತಾನ ಅವನು. ನಂತರ ಅವನ್ ಏನ್ ಮಾಡ್ತಾನೆ, ಮರುದಿನ ಪ್ರಾಯಶ್ಚಿತ್ತಕ್ಕಾಗಿ ಸ್ವಲ್ಪ ದುಡ್ಡನ್ನ ತಗೊಂಡೋಗಿ ಅವ್ರ ಮನೆ ಮುಂದೆ ಇಟ್ಟು, ಸೈಕಲ್ ಅಲ್ಲಿ ಹೋಗಿ ಮುಖಕ್ಕೆಲ್ಲ ಕರ್ಚಿಪ್ ಕಟ್ಕೊಂಡೋಗಿ ಅವ್ರ ಮನೆ ಇಟ್ಟು ಬರ್ತಾನೆ. ಒಂದ್ ವಾರ ಆದ್ಮೇಲೆ ಮತ್ತೊಂದ್ ಸ್ವಲ್ಪ ದುಡ್ಡು ತಗೊಂಡ್ ಹೋಗ್ತಾನೆ. ಅವಾಗ ಅವ್ರ ಮನೆಗೆಲ್ಲ ಬಣ್ಣ
ಸುಣ್ಣ ಹೊಡೆದಿರ್ತಾರೆ, ಒಳ್ಳೆ ಬಟ್ಟೆಗಳನ್ನ ಮಕ್ಕಳು ಧರಿಸ್ಕೊಂಡಿರ್ತಾರೆ. ಅವಾಗ ಮತ್ತೆ ಇಟ್ಟೋಗೋದಾಗ ಅವಾಗ ಇಡಕ್ ಹೋದಾಗ ಅಜ್ಜಿ ಇವನ್ನ ಗುರುತಿಸಿ ಬಾರಪ್ಪ ಚಿಕ್ಕ ಯಜಮಾನೆ ಬರ್ರಿ ಅಂತೇಳಿ ಅವನ್ನ ಒಳಗ್ ಕರೆದು ನೀರ್ ಕೊಡ್ತಾರ. ಅವಾಗ ಅವನಿಗೆ ಆಶ್ಚರ್ಯ ಆಗತ್ತ. ಅವನ ಎಂಟೆಂಡವಾಗಿ ಏನ್ ಸತ್ತೋಗ್ಯಾನ ಅಂತ ಅನ್ಕೊಂಡಿರ್ತಾನ. ಆ ಮನುಷ್ಯ ಇನ್ನೂ ಬದುಕಿರ್ತಾನ, ಅವನಿಗೆ ಚಿಕಿತ್ಸೆ ಕೊಡಿಸ್ತಿರ್ತಾರ, ಆಮೇಲೆ ಓದಿಸ್ತಾ ಇರ್ತಾರ ಮಕ್ಕಳನ್ನ. ಅವಾಗ ಅವನಿಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ಸುತ್ತ. ಓ, ನಾನು ಯಾರನ್ನು ಕೊಲ್ಲಿಲ್ಲ, ಬದುಕಿದಾನೆ ಅಂತೇಳಿ ಸ್ವಲ್ಪ ಸಮಾಧಾನ ಆಗುತ್ತೆ. ಅವಾಗ ಅವನಿಗೆ ಒಂದು ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಇವನು ಕಾಪಾಡಿರುವಂತ ಗಿಳಿ ಮತ್ತೆ ಬರ್ತತೆ. ಗಿಳಿ ಬಂದಾಗ ಈ ಊರಿನ ಸಹವಾಸ, ತಂದೆ ತಾಯಿ ಸಹವಾಸ ಯಾರ್ದು ಬೇಡ ಬೇಡ ಅಂತೇಳಿ ಗಿಳಿ ಜೋಡಿ ಹೋಗ್ಬಿಟ್ಟಿರ್ತಾನೆ. ಕಾರಣ ಅವನು ಏನ್ ಮಾಡಿರ್ತಾನ, ಗಾಂಧಿ ಮಾರ್ಕ್ಸ್ ತಗೊಂಡ್ಬಿಡ್ತಾನ, ಅಂದ್ರೆ ಒಂದು ಕಡಿಮೆ ಅಂಕಗಳನ್ನ ಪಡೆದು ಬಿಟ್ಟಿರ್ತಾನ. ಅದಕ್ಕೆ ಅವನಿಗೆ ಬೇಜಾರಿರುತ್ತ. ತಂದೆನು ಬೈದಿರ್ತಾನೆ, ನೀನು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಿದಿ, ನೀನ್ ನಾಳೆ ಏನ್ ದುಡ್ಡು ಗಳಿಸ್ತಿ, ಹೆಂಗ್ ದುಡ್ಡು ಮಾಡ್ತಿ ಅಂತೇಳಿ ಬಹಳ ದುಡ್ಡಿನ ಮೇಲೆ ವ್ಯಾಮೋಹ ಇರುವಂತ ತಂದೆ ಅವನಿಗೆ ಬೈದಿರ್ತಾನೆ ಮಗಗೆ. ಅದೇ ಬೇಜಾರ್ನಲ್ಲಿ ಅವನು ಮನೆ ಬಿಟ್ಟು ಕಾಡಿನಲ್ಲಿ ಹೋಗ್ಬಿಟ್ಟಿರ್ತಾನ. ಆ ಸಂದರ್ಭದಲ್ಲಿ ಪದ್ದಮ್ಮ ಮತ್ತು ಮಗುವಿನ ತಂದೆ ಅವನು ಹುಡುಕಿಕೊಂಡು ಬರ್ತಾರೆ ಕಾಡಿನೊಳಗ. ಅವಾಗ ಅವರಿಗೆ ದಾರಿಯನ್ನ ಗಿಳಿ ಮರಿ ತೋರಿಸುತ್ತೆ. ನಂತರ ಅವ್ರು ಹೇಳ್ತಾರೆ, ಆಯ್ತಪ್ಪ, ನಿನ್ ಮೇಲೆ ನೀನು ಗಿಳಿ ಜೊತೆಗೇನೆ ಮನೆಯಲ್ಲಿ ವಾಸ ಮಾಡು, ಏನು ಚಿಂತೆ ಇಲ್ಲ, ಅವ್ರ ಜೊತೆಗೇನೆ ಇರುವಂತ ಆಶಯದೊಂದಿಗೆ ಅವ್ರು ಭರವಸೆ ಕೊಡ್ತಾರ. ನಿನಗೇನ್ ಇಷ್ಟ ಅದನ್ನೇ ಮಾಡು, ಜೊತೆಗೆ ಓದು ಅನ್ನುವಂತ ಹೇಳೋ ಆಸೆಯೊಂದಿಗೆ ಕಣ್ಣೀರನ್ನ ಹಾಕಿದಂತ ತಂದೆಯ ಮನಸ್ಸಿಗೆ ಕರಿಗೆ ಮಗು ಅವ್ರ ಜೊತೆಗೆ ಹೋಗುತ್ತೆ. ಆ ಕಥೆಯನ್ನ ನಾವು ನೋಡ್ಬೋದು. ಆಮೇಲೆ ಪರ್ವತದ ಹುಡುಗಿ ಶ್ಯಾಮಲ ಅನ್ನುವಂತ ಕಥೆಯಲ್ಲಿ ಯುದ್ಧದಿಂದ ಆಗುವಂತ ಕಷ್ಟ, ಯುದ್ಧದಿಂದ ಆಗುವಂತ ಸಂಕಷ್ಟಗಳು, ಯುದ್ಧ ಯಾವೆಲ್ಲ ಪರಿಣಾಮಗಳನ್ನ ಬೀರುತ್ತಾನೆ ಅಂತ ಸ್ವಾರಸ್ಯಕರ ವಿಷಯವನ್ನ ಈ ಕಥೆಯಲ್ಲಿ ನೋಡ್ಬೋದು. ಪರ್ವತದ ಹುಡುಗಿ ಶ್ಯಾಮಲ ಅನ್ನುವಂತ ಕಥೆಯಲ್ಲಿ ಯುದ್ಧ ಸೆರೆ ಸಿಕ್ಕಂತ ಅವ್ರ ತಂದೆ ಯಾವ ರೀತಿ ಹೊರಗಡೆ ಬರ್ತಾನ, ಯಾವ ರೀತಿ ಅದನ್ನ ಕಾಪಾಡ್ತಾರ ಅನ್ನೋಂತ ವಿಷಯವನ್ನ ನಾವು ನೋಡ್ಬೋದು. ಇನ್ನು ಅಕ್ಕನ ಅಂತ ಕಥೆಯಲ್ಲಿ ತಮ್ಮ ಮತ್ತು ಅಕ್ಕನ ಸಂಬಂಧ, ಒಂದು ಹಣ್ಣಿನ ಗಿಡವನ್ನ, ಪೇರಳೆ ಹಣ್ಣಿನ ಗಿಡದವನ್ನ ಹತ್ತಿ ಹಣ್ಣು ಮಾರುವಂತ ತಂದೆ, ಹಾಗೂ ಅಕ್ಕ ಆಗಿರುವಂತ ತಂಗಿ, ಕೌದಿಯನ್ನು ಒಲಿಯುವಂತ ಅಕ್ಕ, ಅದನ್ನ ಮಾರಿ ಜೀವನ ಸಾಗಿಸುವಂತ ಅಕ್ಕ ಹಾಗೂ ತಮ್ಮ, ಒಂದು ಪುಟ್ಟ ಕುಟುಂಬದ ಕುರಿತು ಇರುವಂತ ಕತೆ. ಕಾಡೆಂದರೆ ಕಾಡಲ್ಲ ಕಗ್ಗಾಡು, ಇದರಲ್ಲಿ ಪ್ರಾಣಿಗಳ ಸಂಭಾಷಣೆ, ಅವುಗಳ ಒಂದು ಚೌಕಾಸಿ, ಕಿರಣಂಗಡಿ, ಗಜರಾಜನ ಕಿರಣಂಗಡಿ, ಈ ಎಲ್ಲ ಅಂಶಗಳನ್ನ ಈ ಕಥೆಯಲ್ಲಿ ನಾವು ನೋಡ್ಬೋದು. ಕತೆ ತುಂಬಾ ಸ್ವಾರಸ್ಯಕರವಾಗಿದೆ. ಇನ್ನೂ ಹೆಚ್ಚಿನ ಜಿರಾಫೆ, ಆನೆ, ನರಿಯಣ್ಣ ಹಾಗೂ ಮೆಸ್ಸಿ ಅನ್ನುವಂತ ಕಥೆಯಲ್ಲಿ ನಮಗೆಲ್ಲ ನಾವು ನೋಡ್ತಿರ್ತೀವಿ, ಹಾರಲು ರೆಕ್ಕೆ ಕೊಟ್ಟಂತ ಪಾರಿವಾಳಕ್ಕೆ ರೆಕ್ಕೆ ಕೊಟ್ಟ, ಆದ್ರೆ ನಾವೇನ್ ಮಾಡಿದ್ವಿ ತಪ್ಪು ಅಂತ ಕೋಳಿ ಅಂತ ಕೋಗಿಲೆಗೆ ರೆಕ್ಕೆ ಕೊಟ್ಟ, ಗುಬ್ಬಿ ಮರಿಗೂ ಕೊಟ್ಟ, ನಮಗೆ ಈಸಿಯಾಗಿ ಸಿಗಲಿ ಅಂತ ಸಣ್ಣ ರೆಕ್ಕೆ ಕೊಟ್ಟಂತ ಕೋಳಿ ಹೇಳುವಂತ ಅದ್ರ ಪರಿಸ್ಥಿತಿಯನ್ನ ಕುರಿತು ವ್ಯಂಗ್ಯ ಆಡುತ್ತಾ ಅಂತ ಕತೆ ಇದೆ. ಜನಿಯಮ್ಮ ಅನ್ನುವಂತ ಕತೆ, ಜನಿಯಮ್ಮ ಕತೆ ಹಾಗೂ ಇದರ ಕೊನೆಯ ಕತೆ ಒಂದು ಕಥೆಯಲ್ಲಿ ಹಾಡುಗಳನ್ನ ಒಳಗೊಂಡಿದೆ. ಹಾಗೂ ಸುಂದರವಾದ ಇಮ್ಲಾಪುರದ ಇಲಿರಾಣಿ ಅನ್ನುವಂತ ಒಂದು ಕಥೆಯಲ್ಲಿ ಇಲಿಯ ಅವಸ್ಥೆ, ಇಲಿಯ ಕುರಿತಾದಂತ ಕಥೆಗಳನ್ನು ಒಳಗೊಂಡಂತೆ 9 ಕಥೆಗಳು ಸಹ ಅರ್ಥಪೂರ್ಣವಾಗಿ ಹಾಗೂ ಕೆಲವೊಂದು ಕಡೆ ಸ್ವಾರಸ್ಯವನ್ನ, ಹಾಸ್ಯವನ್ನ ಒಳಗೊಂಡಿದೆ. ರಾಜ ಎಂಬಿಯವರ ಈ ಕಥಾ ಸಂಕಲನ ತುಂಬಾ ಸುಂದರವಾಗಿದೆ, ಅರ್ಥಪೂರ್ಣವಾಗಿದೆ. ಮಕ್ಕಳ ಸಾಹಿತ್ಯ ಪ್ರೇಮಿಗಳು ಹಾಗೂ ಸಾಹಿತ್ಯ ಅಭಿಮಾನಿಗಳು ಸಾಹಿತ್ಯ ಕೃತಿಯನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ಳುತ್ತಾ ಈ ದಿನದ ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.